ಅದು ಇದು ಎಲ್ಲ ಹೋಗ್ಬಿಟ್ಟು ವಿತ್ GST ಹಾಕ್ಬಿಟ್ಟೇನೆ ಇವರು 393 rupees ಏನೋ ಕೊಟ್ಟಿದ್ದಾರೆ. ನೋಡು, ನಾನು ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ಲೆ ಬೇಕು. ನೋಡಿ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಬಂದು 1800 ಏನೋ ಇದೆ. ಪ್ರಾಡಕ್ಟ್ ಬಂದು ಇದು ಒಂಥರ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಅಲ್ಲಿ ನಾನೇ ಮನ್ಸಲ್ಲಿ ಹೇಳ್ತಿರ್ತೀನಿ ಅವ್ರಿಗೆ, ರೀ ನಿಂಗೆ ಇಷ್ಟ ಆಗ್ತಿದ್ಯಾ ಡ್ರೆಸ್ಗಳು, ನನ್ ಮಕ್ಳಿಗೆ ನಾನು ತಗೋತಾ ಇರೋದು, ನಮ್ಮ ಮಕ್ಳಿಗೆ ತಗೋತಾ ಇರೋದು. 35 ವರ್ಷ ಹಳೇ ಸ್ವೆಟರ್ ಅದು. ಆ ಸ್ವೆಟರ್ ಅಲ್ಲಿ ನನ್ನ ಇಬ್ರು ಮಕ್ಳು ಬಾಣಂತನಕ್ಕೂ ಹಾಕೊಂಡಿದೀನಿ ನಾನು. ಅಂಡ್ ನಾನು ಜಾಸ್ತಿ ಸ್ವೆಟರ್ ಪ್ರೈಸ್ ಆಗಿ 7500 ವರ್ತ್ ಆಫ್ ರುಪೀಸ್ ಮಿಂತ್ರಾ ಓಚರ್ ಸಿಕ್ತು ನನಗೆ. ಅದರಿಂದ ಶಾಪ್ ಮಾಡಿರೋ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಇಷ್ಟೆಲ್ಲ ಪಾರ್ಸಲ್ ಹಿಡ್ಕೊಂಡು ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಇದೆಲ್ಲ ಕಂಪ್ಲೀಟ್ ನಾನು ಈ ಸಲ ಮಿಂತ್ರಾ ಇಂದ ಶಾಪಿಂಗ್ ಮಾಡಿರೋವಂಥದ್ದು. ಇಷ್ಟೇ ಅಲ್ಲ, ಇನ್ನ ತುಂಬಾ ಪ್ರಾಡಕ್ಟ್ಸ್ ಈ ಕಡೆ ಇಟ್ಟಿದ್ದೀನಿ. 1 by 1 ನಿಮಗ್ ತೋರಿಸ್ತೀನಿ ಏನೇನೆಲ್ಲ ಶಾಪ್ ಮಾಡಿದೀನಿ ಅಂತ. ಇದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಜಸ್ಟ್ ಶಾಪಿಂಗ್ ಅಲ್ಲ, ಇದು ವೋಚರ್ ಇಂದ ತಗೊಂಡಿರೋವಂಥದ್ದು ನಾನು. ಇದೆಲ್ಲ ವರ್ತ್ ಬಂದು ಒಂದು 7,500 ಚಿಲ್ಲರೆ ಆಗಿದೆ. ಹೆಂಗ್ ತಗೊಂಡೆ ವೋಚರ್ ಅಲ್ಲಿ, ಎಲ್ಲಿಂದ ಬಂತು ಎಲ್ಲ ಕಂಪ್ಲೀಟ್ ಹೇಳ್ತೀನಿ. ಬಟ್ ಇದೆಲ್ಲ ನನಗೆ ಬಂದಿರೋವಂಥದ್ದು ಯೂಟ್ಯೂಬ್ ಕಡೆಯಿಂದ. ಅದೊಂದು ಫಸ್ಟ್ ಗೆ ಹೇಳ್ತೀನಿ. ಬಟ್ ಏನ್ ಪ್ರೊಸೀಜರ್ ಇಂದ ಬರುತ್ತೆ ವೋಚರ್, ಅದು ಫ್ರೀ ಕೈಂಡ್ ಆಫ್ ವೋಚರ್, ಹೆಂಗೆ ಏನು ಎಲ್ಲ ಕಂಪ್ಲೀಟ್ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಹಂಗೆ ಪ್ರತಿ ಒಂದು ಐಟಮ್ಸ್ನು ನಿಮ್ ಮುಂದೆ ನಾನು ಓಪನ್ ಮಾಡಿ ತೋರಿಸ್ತೀನಿ. ಜಸ್ಟ್ ನಾನು ಕವರ್ ಓಪನ್ ಮಾಡಿದೀನಿ ಅಷ್ಟೇ. ಇವಾಗ ಫುಲ್ಲು ಅನ್ಬಾಕ್ಸ್ ಮಾಡ್ತೀನಿ ನಿಮ್ ಮುಂದೆನೆ. ಹೆಂಗಿದೆ ಪ್ರಾಡಕ್ಟ್ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಮಿಂತ್ರಾ ಇಂದ ದ ಬೆಸ್ಟ್ ಆಪ್ ಅಂತ ಹೇಳ್ಬೋದು. ಏನೇನೆಲ್ಲ ಶಾಪ್ ಮಾಡಿದೀನಿ, ನನ್ಗೂ ಮಕ್ಳಿಗೂ ಸೇರಿಸಿ ಕಂಪ್ಲೀಟ್ ಎಲ್ಲ ಮಾಡಿದೀನಿ. ನೋಡೋಣ ಬನ್ನಿ. ಇವಾಗ ತಡ ಮಾಡ್ದಂಗೆ ಏನೇನೆಲ್ಲ ತಗೊಂಡಿದೀನಿ ಹಂಗೆ ಸ್ಕ್ರೀನ್ ಮೇಲೂ ಹಾಕ್ತೀನಿ, ವಿತ್ ಪ್ರೈಸು ಹಾಕ್ತೀನಿ. ಬಟ್ ಏನಪ್ಪಾ ಅಂತಂದ್ರೆ ನಾನ್ ತಗೊಂಡಿರೋ ದಿನಕ್ಕೂ ನೀವ್ ತಗೊಳ್ಳೋ ದಿನಕ್ಕೂ ತುಂಬಾನೇ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ. ಅದೆಲ್ಲ ಒಂದು ಚೆಕ್ ಮಾಡ್ಕೊಳ್ಳಿ. ಇವಾಗ 1 by 1 ಓಪನ್ ಮಾಡ್ತೀನಿ. ಟೋಟಲ್ 19 ಐಟಮ್ಸ್ ಪರ್ಚೇಸ್ ಮಾಡಿದೀನಿ, ವರ್ತ್ ಆಫ್ 7500 ಪ್ಲಸ್. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಏನ್ ನನ್ ಕೈಗೆ ಸಿಗುತ್ತೆ ಅದೇ ತಗೊಂತೀನಿ. ಇದೆಲ್ಲ ಇವಾಗ ಸೈಡ್ಗೆ ಎತ್ತಿಟ್ಬಿಡ್ತೀನಿ. 1 by 1 ತೋರ್ಸೋದಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಫಸ್ಟ್ ನನ್ ಕೈಗೆ ಏನೇನ್ ಸಿಗುತ್ತೆ ಅದೆಲ್ಲ ನಿಮ್ ಮುಂದೆ ತೋರಿಸ್ತಾ ಹೋಗ್ತೀನಿ. ಮೊದ್ಲಿಗೆ ಹೇಳ್ದಂಗೆ ನಾನು ರಿಟರ್ನ್ ಕೊಡೋದಿದ್ರೆ ಏನಾದ್ರು ಡ್ಯಾಮೇಜ್ ಆತರ ಇದ್ರೆ ನೋಡ್ಕೋಬೇಕಲ್ಲ. ಸೊ ಹಂಗಾಗಿ ಸ್ವಲ್ಪ ಕವರ್ ಓಪನ್ ಮಾಡಿದೀನಿ, ಫುಲ್ ಓಪನ್ ಮಾಡಿಲ್ಲ ನಾನು. ಇವಾಗ 1 by 1 ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಹಂಗೆ ಪಿಕ್ಕು ಕೂಡ ಅಟ್ಯಾಚ್ ಮಾಡ್ತೀನಿ. ಇದು ನನ್ಗೆ ಅಂತ ತಗೊಂಡಿರೋಂತಹ ಮೊದಲನೇದು. ಇದು ಬಂದು ಜೀನ್ಸ್, ಜಸ್ಟ್ ಕ್ಯಾಶುವಲ್ ಜೀನ್ಸ್. ಇದು ಈ ರೀತಿ ಇದೆ. ಇಲ್ಲೊಂದು ಪಾಕೆಟ್ ಏನೋ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಈ ತರ ಒಂದು ಜೀನ್ಸ್ ತಗೊಂಡಿರೋದು. ಅದು ಈ ತರ ಪಾಕೆಟ್ ಇರೋ ಅಂತದ್ದು. ನಾನು ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡ್ತೀನಿ ಎಷ್ಟು ಏನು ಪ್ರೈಸು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಾನು ರ್ಯಾಂಡಮ್ಲಿ ಒಂದು 19 ಆರ್ಡರ್ಸ್ ಮಾಡಿದೀನಿ. ಯಾವ್ದ್ಯಾವ್ದು ಹೆಂಗ್ ಎಷ್ಟು ಪ್ರೈಸು ಅಂತ ನನ್ಗೆ ಹಂಗೆ ಬಾಯಲ್ಲಿ ಹೇಳೋದಕ್ಕೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಇದು. ಬೇಕಿದ್ರೆ ನಿಮ್ಗೆ ನಾನು ಲಿಂಕು ಸಹ ಪ್ರೊವೈಡ್ ಮಾಡಿರ್ತೀನಿ, ತಗೊಂಡ್ಬೋದು. ಇದು ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ದ ಫಸ್ಟ್ ಪ್ರಾಡಕ್ಟ್. ನೆಕ್ಸ್ಟ್ ಬಂದು ಇದು ನನ್ನ ಮಗನ್ಗೆ ತಗೊಂಡಿರೋವಂಥದ್ದು. ನನಗೆ ತುಂಬಾ ಫೇವ್ರೆಟ್ ಆಯ್ತು ಇದು. ತೋರಿಸ್ತೀನಿ ರೀ. ಕಂಪ್ಲೀಟ್ ಸೆಟ್ ಇದು. ಶರ್ಟ್ ಈ ತರ ಬರುತ್ತೆ, ಅಂಡ್ ಇದಕ್ಕೆ ಪ್ಯಾಂಟ್ ನೋಡಿ, ಈ ರೀತಿ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ವೇಸ್ಟ್ ಕೋಟ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಆಮೇಲೆ ಇದಕ್ಕೊಂದು ಬೋ ಕೊಟ್ಟಿದ್ದಾರೆ. ನಾನು ಇದು ಇನ್ನು ಮಕ್ಳಿಗೂ ಸಹ ವೇರ್ ಮಾಡಿ ನೋಡಿಲ್ಲ. ನನ್ ಮಗನ್ಗೆ ಯಾವ್ದು ನಾನು ಹಾಕ್ ನೋಡಿಲ್ಲ. ಬಟ್ ಇದು ನಾನು ಸ್ವಲ್ಪ 3 years ತಗೊಂಡ್ಬಿಟ್ಟಿದೀನಿ ನಾನು. ನಾವಮ್ಮ ಯಾವಾಗ್ಲೂ ಹೇಳೋರು, ಮಕ್ಳಿಗೆ ಬಟ್ಟೆ ತಗೋಬೇಕಾದ್ರೆ ಸ್ವಲ್ಪ ಜಾಸ್ತಿ
ದೊಡ್ಡದಾಗಿರೋದ್ ತಗೋ, ಚಿಕ್ಕ ಚಿಕ್ಕದ್ ತಗೊಂಬೇಡ. ತಗೊಂಡ್ರೆ ಅವಾಗ ಮಾತ್ರ ಹಾಕೋದಕ್ಕಾಗತ್ತೆ. ಒನ್ ಟೈಮ್ ಹಾಕ್ಬಿಟ್ಟು ವೇಸ್ಟ್ ಆಗುತ್ತೆ, ಅಷ್ಟು ದುಡ್ಡು ಕೊಟ್ಟು ತಗೊಂತೀವಿ. ಸ್ವಲ್ಪ ದೊಡ್ಡ ದೊಡ್ಡ ಸೈಜೇ ತಗೋ ಲಕ್ಷ್ಮಿ ಅಂತ ಹೇಳೋರು. ಅದಕ್ಕೆ ನಾನು ಈ ಸಲ ಏನ್ ಮಾಡ್ಬಿಟ್ಟಿದೀನಿ, ಸ್ವಲ್ಪ ದೊಡ್ಡ ಸೈಜೇ ತಗೊಂಡ್ಬಿಟ್ಟಿದೀನಿ. ಇವಾಗ ಅವನ್ಗೆ ಜನವರಿಗೆ 2 ವರ್ಷ ಅಲ್ವಾ, ನಾನೇನ್ ಮಾಡಿದೀನಿ 3 ವರ್ಷ ತಗೋಬಿಟ್ಟಿದೀನಿ. ಬಟ್ ಬಟ್ಟೆ ಇದಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಇದು ನನ್ ಮಗನ್ಗೆ ಹಾಕಿದ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಗೊತ್ತಾ. ಇದ್ರಲ್ಲಿ ಪ್ರೈಸ್ ಟ್ಯಾಗ್ ನಾನೆಲ್ಲೋ ಮಿಸ್ ಮಾಡ್ಬಿಟ್ಟಿದೀನಿ, ಬಟ್ ನಾನು ಅಟ್ಯಾಚ್ ಮಾಡ್ತೀನಲ್ಲ, ನೀವು ನೋಡ್ಕೊಳ್ಳಿ ಆಯ್ತಾ. ನೋಡಿ, ಇದು ಕಂಪ್ಲೀಟ್ ಸೆಟ್ ನನ್ ಮಗಂದು. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾನೆ ನನ್ ಮಗ ನಿಜಕ್ಕೂ ಇದು ಹಾಕಿದ್ರೆ. ಅಂಡ್ ಥರ್ಡ್ ಪ್ರಾಡಕ್ಟ್ ಬಂದು ನನ್ನ ಕೈಗೆ ಏನ್ ಸಿಗುತ್ತೋ ರ್ಯಾಂಡಮ್ ಆಗಿ ಅದೇ ಓಪನ್ ಮಾಡ್ತಾ ಇದ್ದೀನಿ. ಇದು ನಂದು. ತುಂಬಾ ಹುಡುಗಿರ ಹತ್ರ ಜಾಸ್ತಿ ಪಿಂಕ್ ಕಲರ್ಸೇ ಇರುತ್ತೆ. ಸೊ ನಾನೇನ್ ಪಿಂಕ್ ಅಷ್ಟು ಇಷ್ಟ ಪಡಲ್ಲ, ಬಟ್ ಇರ್ಲಿ ಅಂತ ತಗೊಂಡೆ. ಇದ್ ನೋಡಿ ಈ ರೀತಿ ಬರುತ್ತೆ. ನನ್ನ ಹತ್ರ ಆಕ್ಚುಲಿ ಈ ತರದ್ ಒಂದ್ ಇರ್ಲಿಲ್ಲ ಮೆಟೀರಿಯಲ್, ಮೀನ್ಸ್ ಈ ತರ ಮುಂದೆಗಡೆ ಎಂಬ್ರಾಯ್ಡ್ರಿ ಆತರ ಎಲ್ಲ ಇರ್ಲಿಲ್ಲ. ಚೆನ್ನಾಗಿದೆ. ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಕಂಪ್ಲೀಟ್ ಇಲ್ಲಿವರೆಗೂ ಲೈನಿಂಗ್ ಕೊಟ್ಟಿದ್ದಾರೆ. ನೋಡಿ, ಪ್ಯಾಟರ್ನ್ ಈ ರೀತಿ ಬರುತ್ತೆ. ವೇರ್ ಮಾಡಿದಾಗ ಬ್ರೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆಯ್ತು ನಂಗೆ ಆಕ್ಚುಲಿ. ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಇದ್ರ ಮೇಲೆ 2796 ಕೊಟ್ಟಿದ್ದಾರೆ. ಬಟ್ ಡಿಸ್ಕೌಂಟ್ಸ್ ಎಲ್ಲ ಹೋಗಿನೇ ಬಂದಿದೆ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಏನೋ ಕಾಲಿನಿ ಅಂತ ಏನೋ ಇರುತ್ತೆ. ತುಂಬಾ ಮಿಂತ್ರದಲ್ಲಿ ಬ್ರ್ಯಾಂಡ್ಸ್ ಇದಾವೆ, ಅದೇ ಇದೆ ಅಂತ ಏನಿಲ್ಲ. ಬಟ್ ನೋಡಿ ತಗೋಬೇಕು. ನಮ್ಗೆ ಫೆಮಿಲಿಯರ್ ಬ್ರ್ಯಾಂಡ್ಸ್ ಯಾವ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಪರ್ಫೆಕ್ಟ್ ಆಗಿ ನಾವು ಶಾಪ್ ಮಾಡಕ್ ಆಗೋದು, ಯಾವುದೇ ಒಂದು ಆಪ್ಸ್ ಅಲ್ಲೂ ಅಷ್ಟೇನೆ. ಸೊ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ಟೆನೂ ಅಷ್ಟೇ ತುಂಬಾ ಸಾಫ್ಟ್ ಇದೆ ಆಯ್ತಾ. ಇವಾಗ 4ನೇ ಪ್ರಾಡಕ್ಟ್ ಬಂದು ನನ್ನ ಮಗಳದು. ಯಾವಾಗ್ಲೂ ಹುಡುಗರು ಬಟ್ಟೆ ಹಾಕಿಸ್ತೀರಾ ಅಂತ ತುಂಬಾ ಜನ ಹೇಳ್ತಾನೆ ಇದ್ರು. ನಮ್ಮಮ್ಮ ಅಂತೂ ಏನಕ್ಕಮ್ಮನ್ ಇಷ್ಟೆಲ್ಲ ಗ್ಯಾಪ್ಸ್ಕೊತಾ ಇದ್ದೀನಿ ಅಂತಂದ್ರೆ, ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಬರೀ ಹುಡುಗನ್ ಡ್ರೆಸ್ ಹಾಕ್ಸಿ ನೀನು ನಿನ್ ಗಂಡ ಅವಳಿಗೆ ಇದ್ ಮಾಡ್ಬಿಟ್ಟಿದ್ದೀರಾ, ಅವಳು ಹುಡುಗಿರ್ ಬಟ್ಟೆ ಯಾವ್ದು ಹಾಕದೇ ಇಲ್ಲ ಅಂತ ಅನ್ಬಿಟ್ಟು. ಅಮ್ಮ ಇದ್ದಿದ್ರೆ ಈ ಬಟ್ಟೆ ಎಲ್ಲ ನೋಡಿದಿದ್ರೆ ತುಂಬಾ ಖುಷಿ ಪಡೋರು. ನನ್ ಗಂಡ ಹಂಗ ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವಳು ಹುಡುಗಿ ಬಟ್ಟೆ ಹಾಕ್ಸ್ತಾ ಇರಲ್ಲ, ಎಲ್ಲ ಬರೀ ಟೀ ಶರ್ಟ್ಸು ಪ್ಯಾಂಟ್ಸು ಈ ತರಾನೇ ಅವ್ರು ಹಾಕ್ಸ್ತಾ ಇದ್ದಿದ್ದು. ಸೊ ಈ ಸಲ ನೋಡಿ ನನ್ನ ಮಗಳಿಗೆ ಈ ರೀತಿ ತಂದಿದ್ದೀನಿ. ಇದಕ್ಕೆ ಈ ರೀತಿ ಪ್ಯಾಂಟು ಆಕ್ಚುಲಿ ಇದು ಒಂದ್ ಸ್ವಲ್ಪ ಡಿಫೆಕ್ಟ್ ಆಗಿದೆ. ಇದನ್ನ ರಿಟರ್ನ್ಗೆ ನಾನು ಹೇಳಿದೀನಿ. ಆಮೇಲೆ ಸೈಜು ಅಷ್ಟೇ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ. 4 years ಹೇಳಿದ್ದೆ, ಬಟ್ ಸೈಜು ಮತ್ತೆ ಡಿಫೆಕ್ಟ್ ಇದೆ ಒಂದ್ ಸ್ವಲ್ಪ. ನೋಡಿ ಈ ರೀತಿ ಬರುತ್ತೆ. ಆಮೇಲೆ ಇದಕ್ಕೆ ಕ್ಯೂಟ್ ಆಗಿರೋ ದುಪ್ಪಟ ಕೊಟ್ಟಿದ್ದಾರೆ. ಹಾಕ್ ನೋಡ್ದೆ, ಅವಳಿಗೆ ಇಷ್ಟ ಆಯ್ತು, ಬಟ್ ಅದೇ ಎಕ್ಸ್ಚೇಂಜ್ ಮಾಡಕ್ ಹೇಳಿದೀನಿ. ಇದು ಅಷ್ಟೇ ಸಮಥಿಂಗ್ ಒಂದು 500-600 ರೇಂಜಿಂಗ್ ಅಲ್ಲೇ ಬರುತ್ತೆ ಇದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು, ಓಕೆ ಇದು ಎಷ್ಟನೇದಾಯ್ತು, 1 2 3 4, ಇದು 5ನೇದು. 5ನೇದು ಬಂದು ಇದೆಲ್ಲ ಕೆಳಗಡೆ ಹಾಕ್ಬಿಡೋಣ. ಇದು ನನ್ನ ಕುರ್ತಾ ಸೆಟ್. ಇದು ಅಷ್ಟೇ ಈ ತರ ಕಲರು ಮುಖ ಕೊಡಿಯುತ್ತೆ ಅಂತಾರೆ ನೋಡಿದಾಗ, ಬಟ್ ಹಾಕೊಂಡಾಗ ವೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಇದೆ ಕಂಪ್ಲೀಟ್. ಈ ರೀತಿ ಫುಲ್ ಈ ಡಿಸೈನ್ ಅಲ್ಲಿ ಬರುತ್ತೆ ನೋಡಿ, ಚೆನ್ನಾಗಿದೆ. ಕಂಪ್ಲೀಟ್ ಈ ರೀತಿ ಇದೆ. ಆಕ್ಚುಲಿ ಇದು ಬಂದು ಒಂಥರ ಆರೆಂಜ್ ಅಲ್ಲ ರೆಡ್ ಅಲ್ಲ ಆ ತರದಲ್ಲಿದೆ. ನಿಮ್ಗಲ್ಲಿ ಕಲರ್ ಪಿಂಕ್ ಕಾಣಿಸ್ತಿರ್ಬೋದು, ಬಟ್ ಇದು ಒಂಥರ ಆರೆಂಜಿಶ್ ರೆಡ್ ಅನ್ಬೋದು. ಆಮೇಲೆ ಪ್ಯಾಂಟ್ ಬಂದು ಆಂಕಲ್ ಕ್ವಾಲಿಟಿ ಚೆನ್ನಾಗಿದೆ ಇದ್ರದ್ದು. ನೋಡಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನಾನು ಅಟ್ಯಾಚ್ ಮಾಡ್ತೀನಿ. ನಿಮ್ಗೂ ಕೂಡ ತಗೋಬೇಕು ಅಂತ ಅನ್ಸಿದ್ರೆ ಖಂಡಿತ ನೀವು ಆ ಲಿಂಕ್ ನ ಕ್ಲಿಕ್ ಮಾಡ್ಬೋದು. ವೇಲ್ ಅಂತೂ ಈ ಸೀಕ್ವೆನ್ಸ್ ಅಂತ ಹೇಳ್ತಾರಲ್ಲ ಆ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ಸೀಕ್ವೆನ್ಸ್ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ. ವೇಲು ದುಪ್ಪಟ ಚೆನ್ನಾಗಿದೆ.
ನನ್ಗೆ ಜಾಸ್ತಿ ದುಪಟಾಸ್ ನೋಡ್ತೀನಿ ನಾನು. ನನ್ಗೆ ತುಂಬಾ ದುಪಟಾಸ್ ಇಷ್ಟ ಆಗುತ್ತೆ ನನ್ಗೆ. ಓಕೆ, ಇದು ಆಯ್ತು. ಹಂಗೆ ಕಮೆಂಟ್ ಮಾಡಿ ನನ್ಗೆ ನಿಮ್ಗೆ ಯಾವ ಒಂದು ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂತ ಅನ್ಬಿಟ್ಟು. ಇವಾಗ 7th ಪ್ರಾಡಕ್ಟ್ ನಾನ್ ನೋಡಿ ಹಂಗಂಗೆ ಎಸಿತಾ ಇದ್ದೀನಿ. ಇದು ಸ್ವೆಟರ್. ಇವಾಗ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಯ್ತು ಅಲ್ವಾ, ಹಂಗಾಗಿ ಒಂದು ಸ್ವೆಟರ್ ಆರ್ಡರ್ ಮಾಡ್ಕೊಂಡಿದೀನಿ ನನ್ಗೆ ಅಂತ. ಇದು ಒಂದು ರೋಡ್ಸ್ಟರ್ ಅಂತ ಬರುತ್ತೆ, ಆ ಒಂದು ಬ್ರ್ಯಾಂಡ್ದು. ಪ್ರೈಸ್ ಬಂದ್ಬಿಟ್ಟು 1249 rupees ಏನೋ ಇದೆ. ಡಿಸ್ಕೌಂಟ್ ಎಲ್ಲ ಹೋಗಿನೇ ಬಂದಿದೆ. ಇದು ಈ ರೀತಿ ಇದೆ ನೋಡಿ, ಚೆನ್ನಾಗಿದೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ವಾಮ್ ಆಗಿ ಇಟ್ಟಿರುತ್ತೆ. ನಾನು ಸ್ವಲ್ಪ ಸೈಜು ಕರೆಕ್ಟ್ ಇದೆ ಸೈಜು ನನಗೆ. ನಾನು ಓಪನ್ ಮಾಡಿರಲಿಲ್ಲ ಆಕ್ಚುಲಿ, ಇವಾಗೆ ಮಾಡ್ತಾ ಇರೋದು. ಓಕೆ ನೋಡಿ, ಸ್ವೆಟರ್ ತುಂಬಾ ದಿನ ಆದ್ಮೇಲೆ ಸ್ವೆಟರ್ ತಗೊಂಡಿದೀನಿ. ಏನಕ್ಕೆ ತುಂಬಾ ದಿನ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ 2 ಬಾಣಂತ ನಾನು ನಮ್ಮ ಅಮ್ಮಂದು ಸ್ವೆಟರ್ ಇತ್ತು ಒಂದು ರೆಡ್ ಕಲರ್. ಅದು ನಾವ್ ಅಮ್ಮನ್ನ ಬಾಣಂತಂದಲ್ಲಿ ಹಾಕೊಂಡಿದ್ರಂತೆ ನನ್ಗೆ ನನ್ನ ತಂಗಿಗೆ. 35 ವರ್ಷ ಹಳೇ ಸ್ವೆಟರ್ ಅದು. ಆ ಸ್ವೆಟರ್ ಅಲ್ಲಿ ನನ್ನ 2 ಮಕ್ಳು ಬಾಣಂತನಕ್ಕೂ ಹಾಕೊಂಡಿದೀನಿ ನಾನು. ಅಂಡ್ ನಾನು ಜಾಸ್ತಿ ಸ್ವೆಟರ್ ಯೂಸ್ ಮಾಡ್ತಾರಲ್ಲ, ಬಿಕಾಸ್ ನನ್ಗೆ ಶಕೆ ಆಗ್ಬಿಟ್ರೆ ತುಂಬಾ ಒಂಥರ ಉಸಿರು ಕಟ್ತಂಗ ಆಗುತ್ತೆ, ಗಾಬರಿ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಸ್ವೆಟರ್ ಕಮ್ಮಿನೇ ಹಾಕ್ತಾ ಇದ್ದಿದ್ದು. ಅದಕ್ಕೋಸ್ಕರ ಮನೇಲಿರೋದೇ ನಾವು ಅಮ್ಮಂದೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೆ. ಆ ಸ್ವೆಟರ್ ಇನ್ನೂ ಇಟ್ಟಿದ್ದೀನಿ ನಾನು, ನೆನ್ಪಿಗಿರ್ಲಿ ಅದು ಅಂತ ಅಂದ್ಬಿಟ್ಟು. ಸುಮಾರು ಆಯ್ತು 35-40 ವರ್ಷದ ಸ್ವೆಟರ್ ಅದು. ಎಲ್ಲ ನೆನ್ಪು ಹಂಗೆ ಇರ್ಬೇಕಲ್ವಾ. ಅಂಡ್ ಇದು ಬಂದು 8th ಪ್ರಾಡಕ್ಟ್, ಸ್ಲಿಂಗ್ ಬ್ಯಾಗು. ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಹೆಂಗಿರುತ್ತಪ್ಪ ಅಂತ ಅನ್ಕೋತಾ ಇದೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಬ್ಲ್ಯಾಕ್ ನನ್ನ ಹತ್ರ ಇರ್ಲಿಲ್ಲ, ಸೊ ಹಂಗಾಗಿ ತಗೊಂಡೆ. ಇವತ್ತೇ ಬಂದಿದ್ದು ಪ್ರಾಡಕ್ಟ್. ನನ್ನ ಹತ್ರ ಸುಮಾರು ಸ್ಲಿಂಗ್ ಬ್ಯಾಗ್ಸ್ ಗಳಿದಾವೆ. ನನಗೆ ಕಂಫರ್ಟಬಲ್ ಆಗಿ ನನ್ನ ಒಂದು, ಇವಾಗ ಐಫೋನ್ ತಗೊಂಡ್ಬಿಟ್ಟಿದ್ದೀನಲ್ಲ, ನನಗೆ ಸ್ವಲ್ಪ ಭಯ. ಐಫೋನ್ಗೋಸ್ಕರ ನಾನು ಇವಾಗ ಇನ್ನ ಒಂದು ಸ್ಲಿಂಗ್ ಬ್ಯಾಗ್ ತಗೊಂಡೆ. ಆಕ್ಚುಲಿ 1 ತಿಂಗಳಾಗಿತ್ತೇನೋ ಒಂದ್ ತಗೊಂಡು. ಇದು ಬಂದು ಸಾರಿ, ಈ ಪ್ರೈಸ್ ಟ್ಯಾಗ್ ಇಲ್ಲ, ಇದು ಸಹ ಅಟ್ಯಾಚ್ ಮಾಡ್ತೀನಿ. ಇದು ಒಂದು 500 ಒಳಗಡೆನೆ ಸಿಕ್ಕಿದೆ ನನಗೆ. ಸಾರಿ, ಒಂದು 400 ಒಳಗೆ ಅನ್ಕೊಳ್ಳಿ, ತುಂಬಾ ಕಮ್ಮಿಗೆ ಸಿಕ್ಕಿದೆ ನೋಡಿ. ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಕ್ಚುಲಿ. ಇದೇನೋ ಇದು ಕಾಂಗ್ರೂ ಇದೆ, ಕಾಂಗ್ರೂದೇನೋ ಬ್ರ್ಯಾಂಡ್ ಅನ್ಸುತ್ತೆ ಇದು. ಚೆನ್ನಾಗಿದೆ. ಐ ಲೈಕ್ ದಿಸ್ ಸ್ಲಿಂಗ್ ಬ್ಯಾಗ್. ನಾನು ಬ್ಲ್ಯಾಕ್ ಲವರು. ಇವಾಗ ಈ ಪ್ರಾಡಕ್ಟ್ ಬಂದು ನನ್ನ ಮಗಂದು. ದಿಸ್ ಈಸ್ 8th ಪ್ರಾಡಕ್ಟ್. ಇದು ಏನು ವೇರ್ ಮಾಡ್ಸಿಲ್ಲ, ಜಸ್ಟ್ ತೋರ್ಸಿದೀನಿ ಮಕ್ಳ ಈ ತರ ತಗೊಂಡಿದೀನಿ ಅಂತ ಹೇಳ್ಬಿಟ್ಟು. ಈ ರೀತಿ ಒಂದು ಸಾಫ್ಟ್ ಮೆಟೀರಿಯಲ್ ಅಲ್ಲಿ ತಗೊಂಡಿದೀನಿ. ನನ್ಗೆ ಏನ್ ಗೊತ್ತಾ, ನಾನು ನನ್ ಮಗಳು ಹುಟ್ಟೋದ್ಮೇಲೂ ಅಷ್ಟೇನೆ, ಇನ್ಫ್ಯಾಕ್ಟ್ ನನಗೂ ನನ್ ಬಟ್ಟೆ ತಗೋಬೇಕಂದ್ರೆ ನನ್ ಗಂಡನೇ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ನನ್ ಮಗ್ಳಗಂತೂ ಬಟ್ಟೆ ನನ್ ಗಂಡಂಗೆ ನಾನ್ ಸೆಲೆಕ್ಟ್ ಮಾಡ್ಬಿಡ್ತಿದ್ದೆ. ನಾನು ಏನೇ ಬಟ್ಟೆ ಕೊಡ್ಸಿದ್ರು ಅವ್ರು ಹಾಕೊಳ್ಳೋರು, ವಿತೌಟ್ ಏನು ಹೇಳ್ತಾರಲ್ಲ, ತಗೊಂಬಂದಿದ್ಯಾ ಸರಿ ಅನ್ಬಿಟ್ಟು ಡೈಲಿ ಒಂದೊಂದು ಹಾಕೊಂಡ್ ಹೋಗ್ಬಿಡೋರು. ಬಟ್ ನನಗೆ ನನ್ನ ಮಗಳಿಗೆ ಅವರೇ ಸೆಲೆಕ್ಷನ್ ಮಾಡ್ಬೇಕಾಗಿತ್ತು. ನಾನು ಎಷ್ಟೇ ಸೆಲೆಕ್ಷನ್ ಮಾಡ್ಬಿಟ್ಟು ಇದೇ ಇರ್ಲಿ ಫೈನಲ್ ಆಗ್ಲಿ ಅಂತ ಅಂದ್ರು ಅವರು ನೋ ಅಂತ ಹೇಳೋರು. ಫೈನಲ್ ಮಾಡಿದ್ದೆ. ಬಟ್ ಇವಾಗೆಲ್ಲ ನನಗೆ ತಗೋಬೇಕಾದ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂತಂದ್ರೆ, ಅವ್ರ ಇದ್ರೆ ಇನ್ನೂ ಅವ್ರಿಗೆ ಈ ಬಟ್ಟೆ ಸೆಲೆಕ್ಷನ್ ಮಾಡಿದ್ರಲ್ಲೆಲ್ಲ ತುಂಬಾ ಒಂಥರ ಟೇಸ್ಟ್ ಚೆನ್ನಾಗಿತ್ತು. ನಂಗೆ ತುಂಬಾ ಕಾಡುತ್ತೆ. ನಾನು ಯಾವಾಗ ಮಕ್ಳಿಗೆ ಬಟ್ಟೆ ತಗೋಬೇಕು ತುಂಬಾ ಕಾಡುತ್ತೆ. ನಾನು ಅವ್ರ ಪರ್ಮಿಷನ್ ಇಲ್ದಿರೋ ಒಂದು ಬಟ್ಟೆ ಸಹ ನಾನು ಆರ್ಡರ್ ಮಾಡ್ತಾ ಇರ್ಲಿಲ್ಲ. ಕಳಿಸ್ಬಿಟ್ಟು ನೋಡಿ ತಗೋತೀನಿ, ಅವ್ರ ಫೈನಲ್ ಆದ್ಮೇಲೆ ನಾನು ತಗೋತಾ ಇದ್ದಿದ್ದು. ಅದೆಲ್ಲ ತುಂಬಾ ಎಷ್ಟು ಕಾಡುತ್ತೆ ಗೊತ್ತಾ ನಿಜವಾಗ್ಲೂನು. ಸೊ ಈ ರೀತಿ ಬರುತ್ತೆ ಮಗನ್ಗೆ. ಇದು ಕೂಡ ಅಷ್ಟೇನೆ, 3 years ಗೆ ತಗೊಂಡ್ಬಿಟ್ಟಿದೀನಿ ನಾನು. ತುಂಬಾ ಚಿಕ್ಕದಾದ್ರೆ ಹಾಕಕ್ಕೂ ಆಗಲ್ಲ. ಒಂದ್ಸಲಿ ಹಾಕ್ತೀನಿ, ಬಿಸಾಕ್ಬಿಡ್ತೀನಿ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ದೊಡ್ಡದೇ ತಗೋಬಿಟ್ಟಿದೀನಿ ಈ ಸಲಿ. ಇದು ಒಳಗಡೆ ಏನಾದ್ರು ಒಂದು ವೈಟ್ ಟೀ ಶರ್ಟ್ಸ್ ಆತರ ಎಲ್ಲ ಹಾಕಿದ್ರೆ ಇನ್ನೂ ಕ್ಯೂಟ್ ಆಗಿ ಕಾಣಿಸ್ತಾನೆ ನನ್ ಮಗ. ಓಕೆನಾ, ಇವಾಗ ಈ ಪ್ರಾಡಕ್ಟ್ ಆಯ್ತು. ಇವಾಗ ನೆಕ್ಸ್ಟ್ ಬಂದು ಹಂಗೆ ನಂಬರೇ ಮರ್ತೋಗ್ತಾ ಇದೀನಿ ನಾನು. ಇದು ಬಂದು ನನ್ನ ಮಗಳದು.
ಇದು ಇವತ್ತೇ ಬಂದಿದ್ದು ಪ್ರಾಡಕ್ಟ್. ಫಸ್ಟ್ ಮೈಕ್ ಆನ್ ಆಗಿಲ್ಲ ಅಂದ್ರೆ ನನಗೆ ಗಾಬರಿ ಆಗ್ಬಿಡುತ್ತೆ. ನಾನು ಮಾತಾಡೋದು ಸ್ವಲ್ಪ ಲೋ ಇರುತ್ತೆ, ಕೇಳಿಸಲ್ಲ ಅಂತ ಅಂದ್ಬಿಟ್ಟು. ನೋಡಿ, ನನ್ನ ಮಗಳ ಫಸ್ಟ್ ಎವರ್ ಕುರ್ತಾ ಸೆಟ್ ಈ ರೀತಿ ಇದೆ. ರಂಗೋಲಿ ಡಿಸೈನ್ ಅಲ್ಲಿ ಬಂದಿದೆ. ಹಾಕಿ ನೋಡ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ಇದು ಅಷ್ಟೇ ಸೈಜ್ ಜಾಸ್ತಿನೇ ತಗೊಂಡಿದೀನಿ ನಾನು, ಬಿಕಾಸ್ ಬೆಳಿತಾ ಇರೋ ಮಕ್ಕಳಿಗೆ ಸೈಜು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಒಳ್ಳೇದು ಅಲ್ವಾ. ಹಿಂದೆಗಡೆ ಈ ರೀತಿ ಟೈಯಿಂಗ್ ಬಂದಿದೆ. ಅಂಡ್ ಪ್ಯಾಂಟ್ ಬಂದು ಈ ರೀತಿ ಇದೆ. ಓಕೆ, ಕ್ವಾಲಿಟಿ ವೈಸ್ ಎಲ್ಲ ಓಕೆ. ಆಮೇಲೆ ದುಪ್ಪಟ್ಟ ಒಂದು ಸಿಂಪಲ್ ಆಗಿ ಮಕ್ಳಿಗೆ ಹೆಂಗಿರ್ಬೇಕೋ ಆ ರೀತಿ ದುಪ್ಪಟ್ಟ ಇದೆ, ಚೆನ್ನಾಗಿದೆ. ಒಂಥರ ಈ ತರ ಓಕೆ, ಈ ತರ ಇದೆ. ಕ್ವಾಲಿಟಿ ವೈಸ್ ಓಕೆ ತರ ಇದೆ. ಇದು ಅಷ್ಟೇ, ಇದು ನನ್ನ ಮಗನ್ ತೋರ್ಸಿದ್ನಲ್ಲ ಆ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ, ಅಂಡ್ ಇವಾಗ ಇದು ನಾವೆಲ್ಲ ತೋರಿಸ್ತೀನಿ. ಅಂಡ್ ಇದು ಬಂದು ಇದು ನನಗೆ ಒಂದು ಶಾರ್ಟ್ ಕುರ್ತಾಸ್ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೀನಿ. ನನ್ನ ಹತ್ರ ಶಾರ್ಟ್ ಕುರ್ತಾ ಸ್ವಲ್ಪ ಕಮ್ಮಿ ಇತ್ತು ನನಗೆ, ಅದಕ್ಕೋಸ್ಕರ ಮಾಡಿದ್ದೀನಿ. ಜೀನ್ಸ್ ಮೇಲೆಲ್ಲ ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಇದು ಅಷ್ಟೇ ಕ್ವಾಲಿಟಿ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಹೆಂಗೆ ಮೆಟೀರಿಯಲ್ ಅಂತ ಅಂದ್ರೆ, ಆ ಕಡೆ ಕಾಟನ್ ತಗೊಳಲ್ಲ ನಾನು, ಈ ತರ ಒಂದು ಸಾಫ್ಟ್ ಆಗಿರುತ್ತೆ. ಇದು ಬಾಳಿಕೆ ಬರುತ್ತೆ ಅಂತ ತಗೋತೀನಿ ನಾನು. ಕಾಟನ್ ತಗೊಂಡ್ರೆ ಏನ್ ಗೊತ್ತಾ, ನೀರಿಗೆ ಹಾಕಿದ ತಕ್ಷಣ ಅದು ಹೋಗ್ಬಿಡುತ್ತೆ. ಅದೇ ಕ್ವಾಲಿಟಿ ವೈಸ್ ಡಿಪೆಂಡ್ ಆಗುತ್ತೆ. ಬಟ್ ಇದು ಬಾಳಿಕೆ ಬರುತ್ತೆ ತುಂಬಾ ದಿವಸ ಅಂತ ಹೇಳ್ಬಿಟ್ಟು. ನಾನು ಆಕ್ಚುಲಿ ಎಕ್ಸೆಸ್ ತಗೋಬೇಕಿತ್ತು, ತಗೋಬಿಟ್ಟಿದ್ದೀನಿ. ನಾನು ತಿರ್ಗಾ ಟಕ್ಕಿಡಿಸ್ಬೇಕು ಇದಕ್ಕೆ. ಇದು ಅಷ್ಟೇನೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಕ್ಕಿದೆ, ಅಫೋರ್ಡಬಲ್ ಅಂತ ಹೇಳ್ಬೋದು. ನೋಡಿ, ಮಿಂತ್ರಾದಲ್ಲಿ ನೀವು ಶಾಪ್ ಮಾಡ್ಬೇಕಂತಂದ್ರೆ ಟಾಪ್ ಬ್ರ್ಯಾಂಡ್ಸ್ ಕೂಡ ಸಿಗುತ್ತೆ ಅಂಡ್ ನಾನ್ ಬ್ರ್ಯಾಂಡೆಡ್ಸ್ ಕೂಡ ಸಿಗುತ್ತೆ. ನೋಡಿ ಶಾಪ್ ಮಾಡಿ, ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದು. ಇದು ಒಂಥರ ಪ್ರಿಂಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಲರ್ ವೈಸು ಅಷ್ಟೇ ಚೆನ್ನಾಗಿದೆ. ಎಲ್ಲ ಇವತ್ತೇ ಬಂದಿದ್ದು ಕೆಲವೊಂದಷ್ಟು ಐಟಮ್ಸ್. ನೋಡಿ, ತುಂಬಾ ಉದ್ದ ಆಯ್ತು ಅಂತ ಅನ್ಕೊಂಡೆ, ಬಟ್ ನೋಡೋಣ ಹೆಂಗ್ ಕಾಣಿಸುತ್ತೆ ಅಂತ ಅನ್ಬಿಟ್ಟು. ಇದೆಲ್ಲ ಪ್ರೈಸ್ ಏನು ಒಂದು 200 ಸಮಥಿಂಗ್ ಅದ್ರ ಒಳಗಡೆನೆ ಅನ್ಸುತ್ತೆ ಇದೆಲ್ಲ. ಓಕೆನಾ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಒಂಥರ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಇದರ ಪ್ರೈಸ್ ಬಂದು ಫಸ್ಟ್ ಹೇಳ್ತೀನಿ ನೋಡಿ, 210 rupees ಏನೋ ಈ ಪ್ರೈಸ್. ನಾನು ಏನಾರ ತಪ್ಪು ಹೇಳಿದ್ರೆ ಪ್ರೈಸ್ನ ಸ್ಕ್ರೀನ್ ಮೇಲೆ ಹಾಕ್ದಾಗ ನೀವು ನೋಡ್ಕೊಳ್ಳಿ ಆಯ್ತಾ, ಬಿಕಾಸ್ ಫಸ್ಟೇ ಹೇಳ್ದಂಗೆ. ನೋಡಿ, ಟ್ರ್ಯಾಕ್ ಪ್ಯಾಂಟು ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ, ನೀವು ನೋಡ್ಬೋದು. ಇಲ್ಲಿ ಫುಲ್ಲು ಈ ತರ ಬರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ತರ ಡಿಫ್ರೆಂಟ್ ಆಗಿ ಬರುತ್ತೆ. ಈ ಸೈಡು ಅಷ್ಟೇ ಈ ರೀತಿ ಇದೆ. ಇದನ್ನ ಹಿಂಗೆ ಟೈ ಮಾಡ್ಕೋಬಹುದು, ಹಿಂಗೇನೋ ಟೈ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಈ ತರ ಸಮಥಿಂಗ್ ಈ ಬೆಳಗ್ಗೆ ಹೊತ್ತು ಜಾಗ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಚೆನ್ನಾಗ್ ಅನ್ಸುತ್ತೆ ಈ ತರ ಪ್ಯಾಂಟ್. ನೋಡಿ, ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಷ್ಟೇ, ನೀವು ನೋಡ್ತಾ ಇರ್ಬೋದು. ಝೂಮ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. 210 rupeesಗೆ ತುಂಬಾನೇ ವರ್ತ್ ಅಂತಾನೆ ಹೇಳ್ಬೋದು. ನಾನು ಇದನ್ನ ಆಲಿವ್ ಸಮಥಿಂಗ್ ಗ್ರೀನ್ ಅಲ್ಲಿ ಏನೋ ತಗೊಂಡಿದ್ದೀನಿ. ಅಂಡ್ ಈ ಪ್ರಾಡಕ್ಟ್ ಬಂದು ನನ್ನ ಮಗಳದು. ಆಕ್ಚುಲಿ ಏನ್ ಗೊತ್ತಾ, ಇದು ಸೆಟ್ ಆಫ್ 2, ಪ್ರೈಸ್ ಏನೋ ಗೊತ್ತಿಲ್ವಲ್ಲ ನಂಗೆ. ಈ ರೀತಿ ಆಕ್ಚುಲಿ ನಾನು ಇದನ್ನ ಫುಲ್ ಸ್ಲೀವ್ಸ್ ಬುಕ್ ಮಾಡಿದ್ದು, ಅವರು ಈ ತರ ಕಳ್ಸಿದ್ದಾರೆ. ಬಟ್ ಇಟ್ಸ್ ಓಕೆ. ಇವಾಗ ತಿರ್ಗಾ ನಾನು ರಿಟರ್ನ್ ಎಲ್ಲ ಮಾಡಿ ಎಲ್ಲ ಸೀನ್ ಇಲ್ಲ, ಅಷ್ಟೊಂದು ಪೇಷನ್ಸ್ ಎಲ್ಲ ಇಲ್ಲ. ಓಕೆ, ಚೆನ್ನಾಗಿದೆ, ಫೈನ್ ಅಂತ ಅನ್ಬಿಟ್ಟು ಇಟ್ಕೊಂಡಿದೀನಿ. ಅಂಡ್ ಇದೇ ರೀತಿ ನನ್ನ ಮಗಂಗೂ ಸಹ ಸೆಟ್ ಆಫ್ 4 ಅಲ್ಲಿ ತಗೊಂಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿದೆ. ಇದು ಒಂದು 500 ಒಳಗೆ ಅನ್ಸುತ್ತೆ. ಈ ರೀತಿ ನೋಡಿ, 4 ಏನೋ ಬಂದಿದೆ. ಇದು ಓಕೆ. ಇದು ಕ್ವಾಲಿಟಿ ಬಂದು, ಈ ಕ್ವಾಲಿಟಿ ಬಂದು ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ತಗೊಂಡಿದ್ದೀನಲ್ಲ ನನ್ನ ಮಗಂದು, ಈ ಸೆಟ್ ಆಫ್ 4 ಓಕೆ ಕ್ವಾಲಿಟಿ.
ನಾಟ್ ಸೋ ಬ್ಯಾಡ್ ನಾಟ್ ಸೋ ಗುಡ್ ಅನ್ನೋ ತರ ಇದೆ. ನಾವು ವಾಶ್ ಮಾಡ್ತೀವಲ್ಲ ಅವಾಗ ನೀಟಾಗಿ ವಾಶ್ ಮಾಡಬೇಕು. ಇದನ್ನ ಡೈಲಿ ವೇರ್ಗೆ ಹಾಕೋಣ ಅಂತಾನೆ ತಗೊಂಡೆ. ನೋಡಿ ಈ ರೀತಿ ನೋಡಿ, ಇಲ್ಲಿ ಇದು ಈ ತರ ಹಾಕಿದಾರಲ್ಲ ಈ ಗ್ರಾಫಿಕ್ ಇದೆಲ್ಲ ಆಚೆ ಬಂದ್ಬಿಡುತ್ತೆ. ಅದು ಹೋಗಿತಾ ಹೋಗ್ಬಿಡುತ್ತೆ. ಅದು ಮಕ್ಕಳು ಅದಿನ್ನೂ ಇರಿಸ್ಕೊಳಲ್ಲ. ಸೆಟ್ ಆಫ್ 4 ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಬಂದು ದಿಸ್ ಈಸ್ ದ ಮೋಸ್ಟ್ ಕ್ಯೂಟೆಸ್ಟ್ ಬ್ಯಾಗ್ ಎವರ್ ಐ ಬಾಟ್. ನಾನು ಓಪನ್ ಸಹ ಮಾಡಿಲ್ಲ, ನಿಮ್ ಮುಂದೆನೆ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಹಿಂಗ್ ಬ್ಯಾಗ್ ತೆಗ್ದಿಟ್ಟಿದೀನಿ ಅಷ್ಟೇ. ನಾನು ಕವರ್ ತೆಗ್ದಿಟ್ಟಿದೀನಿ. ಫಸ್ಟ್ ನಾನು ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ. ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು, ಇದು ಕ್ಯಾರಿ ಲಕ್ಸ್ ಅಂತ ಹೇಳ್ಬಿಟ್ಟು ಏನೋ ಬ್ರ್ಯಾಂಡ್, ಓಕೆನಾ. 2000 rupees ಏನೋ ಇದೆ ಇದು. ಡಿಸ್ಕೌಂಟು ಅದು ಇದು ಎಲ್ಲ ಹೋಗ್ಬಿಟ್ಟು ವಿತ್ GST ಹಾಕ್ಬಿಟ್ಟೇನೆ ಇವರು 393 rupees ಏನೋ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು, 393 rupees ಏನೋ. ಸೊ ಓಪನ್ ಮಾಡೋಣ. ತುಂಬಾನೇ ಚೆನ್ನಾಗಿದೆ ಈ ಬ್ಯಾಗ್. ನಾನು ಈ ತರ ಬ್ಯಾಗ್ ತಗೊಂಡಿರ್ಲಿಲ್ಲ. ಸೊ ಎಲ್ಲಿಗಾದ್ರೂ ಆಚೆ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ ನನಗೆ ತುಂಬಾನೇ. ಇದು ಒಳಗಡೆ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಅಂತ ನೋಡೋಣ. ನೋಡಿ, ನಾನು ಇದು ಕೂಡ ಓಪನ್ ಮಾಡಿಲ್ಲ. ಮೋಸ್ಟ್ ಇರಿಟೇಷನ್ ಅಂತ ಅಂದ್ರೆ ಈ ತರ ಎಲ್ಲ ಹಾಕಿ ತುಂಬಿಡ್ತಾರಲ್ಲ, ನಮಗೆ ಅದು ತೆಗಿಬೇಕಾದ್ರೆ ತುಂಬಾನೇ ಒಂಥರ ಇರಿಟೇಷನ್ ಆಗುತ್ತೆ. ಸಮಟೈಮ್ಸ್ ಅಲ್ಲ, ಎವ್ರಿ ಟೈಮ್ಸ್. ಓಕೆ, 3 ಇದೆ ಇಲ್ಲಿ ಕಂಪಾರ್ಟ್ಸ್. ನಾನು ನೋಡೇ ಇರ್ಲಿಲ್ಲ. ನೋಡಿ ತೋರಿಸ್ತೀನಿ ಈಗ. ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಒಳಗಡೆ ಒಂದು ಇದು ಜಿಪ್ ಇದೆ. ಇಲ್ಲಿ ಏನಾದ್ರು ಇಟ್ಕೊಳಕ್ಕೆ ಇದು ಒಂದು, ಮತ್ತೆ ಇದು ಮಧ್ಯದಲ್ಲಿ ಒಂದು, ಮತ್ತೆ ಇಲ್ಲೊಂದು, 3 ತುಂಬಾನೇ ಸ್ಪೇಷಿಯಸ್ ಆಗಿದೆ. ಮತ್ತೆ ಇದು ನಿಮ್ಗೆ ಗೊತ್ತಲ್ಲ, ಮಾಮೂಲಿ ಕ್ಯಾರಿ ಮಾಡೋದಿಕ್ಕೆ. ನಾವು ಹಿಂಗೂ ಕೂಡ ಇದನ್ನ ವೇರ್ ಮಾಡ್ಬೋದು, ಅಥವಾ ಸ್ಲಿಂಗ್ ಬ್ಯಾಗ್ ಆಗಿನೂ ಸಹ ಹಾಕೋಬಹುದು. ಸೊ ಹತ್ರದಿಂದ ತೋರಿಸ್ತೀನಿ. ನೋಡಿ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ರಿಯಲಿ ಚೆನ್ನಾಗಿದೆ. ವರ್ತ್ ಇಟ್. 400 rupeesಗೆ ತುಂಬಾನೇ ವರ್ತ್ ಅಂತ ಹೇಳ್ಬೋದು. ಬ್ಯಾಗು ಅಷ್ಟೇ. ಮತ್ತೆ ಒಳಗಡೆ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ. ನನ್ನ ಮಕ್ಳದು ಡೈಪರ್, ಒಂದ್ ಜೊತೆ ಬಟ್ಟೆನೂ ಇಟ್ಕೊಂಡ್ಬಿಡ್ಬೋದು ನಾನು ನೋಡಿ. ಯೂಶಲಿ ನ್ಯೂ ಮಾಮ್ಸ್ಗೆ ಅಲ್ಲ, ಮಕ್ಳಾಗಿರೋರ್ಗೆ ಬ್ಯಾಗ್ ಈ ತರ ಚೆನ್ನಾಗಿರೋದ್ ತಗೊಂಡ್ರು ಮಕ್ಳು ಡೈಪರ್ ಇಟ್ಕೋಬೋದಾ, ಮಕ್ಳು ಬಟ್ಟೆ ಇಟ್ಕೋಬೋದಾ ಅನ್ನೋದೇ ಥಿಂಕಿಂಗ್ ಇರುತ್ತೆ ನಮ್ಗೆ. ಒಂದಾನೊಂದ್ ಕಾಲ ಇತ್ತು, ಅವಾಗ ಜಸ್ಟ್ ನಂದೆಲ್ಲ ಒಂದು ಮೇಕಪ್ ಐಟಮ್ಸ್ ಇಟ್ಕೊಂತಿದ್ದೆ ನನ್ನ ಬ್ಯಾಗಲ್ಲಿ. ಲಿಪ್ಸ್ಟಿಕ್, ಮತ್ತೆ ಒಂದೊಂದ್ ಸೆಟ್ ಕಣ್ಕಪ್ಪು, ಆಮೇಲೆ ಫೌಂಡೇಶನ್ ಅಂತೆ, ಕೂಂಬ್ ಅಂತೆ, ಲಿಪ್ ಬಾಮ್ ಅಂತೆ, ಈ ತರ ಇರ್ತಿದ್ದಿದ್ ನನ್ ಬ್ಯಾಗಲ್ಲಿ. ಇವಾಗ ಎಲ್ಲ ಮಕ್ಳ ಐಟಮ್ಸ್ ಆಗ್ಬಿಟ್ಟಿದಾವೆ. ಇವಾಗ ಏನ್ ಮಾಡೋದು, ಅಡ್ಜಸ್ಟ್ ಆಗ್ಬಿಟ್ಟಿದೆ ನಮ್ಗೆಲ್ಲ ಅಲ್ವಾ. ನೋಡಿ ಚೆನ್ನಾಗಿದೆ, ಕ್ಯೂಟ್, ಇಟ್ಸ್ ಕ್ಯೂಟ್. ಇದೊಂದು ಕ್ರೀಮಿಶ್ ಅಲ್ಲಿ ಬರುತ್ತೆ, ಚೆನ್ನಾಗಿದೆ. ಯಾರಿಗೆಲ್ಲ ಬೈ ಮಾಡ್ಬೇಕು ಅಂತ ಅನ್ಸುತ್ತೆ, ಖಂಡಿತ ನಾನು ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ. ಹೋಗಿ ಖಂಡಿತ ನೀವು ಬೈ ಮಾಡ್ಬೋದು. ಇವಾಗ ನೋಡಿ ಇಷ್ಟೆಲ್ಲ ಹರಡಾಕಿದೀನಿ. ಇವಾಗ ಇದನ್ನೆಲ್ಲ ನಾನು ಸಾರಿ, ನನ್ಗೆ ಹುಷಾರಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಕೆಮ್ಮು ಬರ್ತಾ ಇದೆ. ಅಂಡ್ ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ದಿಸ್ ಈಸ್ ಮೈನ್ ಅಂಡ್ ದಿಸ್ ಈಸ್ ದ ಕುರ್ತಾ ಸೆಟ್. ನನಗೆ ಕಲರ್ ನೋಡಿದ ತಕ್ಷಣ ಇಷ್ಟ ಆಯ್ತು, ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್, ಖಂಡಿತ ನೀವು ಇದನ್ನು ತಗೊಂಡ್ಲೇಬೇಕು. ನೋಡಿ, ಪ್ರಾಡಕ್ಟ್ ಅಂತೂ ಆಸಮ್ಮು. ಇದೇನ್ ಕಲರ್ ಅಂತ ಹೇಳ್ತಾರೆ, ಮಸ್ಟರ್ಡ್. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 1838 rupees ಏನೋ ಇದೆ, ಬಟ್ ಡಿಸ್ಕೌಂಟ್ ಇದೆ. ಕಲರ್ ಬಂದ್ಬಿಟ್ಟು ರಸ್ಟ್ ಆರೆಂಜ್ ಅಂತ ಹೇಳ್ತೀವಲ್ಲ, ಆ ಟೈಪು. ಶೈನಿಂಗ್ ಅಷ್ಟೇ,
ನೋಡಿ. ಆಮೇಲೆ ಇದು ಒಳಗಡೆ ಲೈನಿಂಗ್ ಅಷ್ಟೇ ಪ್ರೊವೈಡ್ ಮಾಡಿದ್ದಾರೆ. ವೇರ್ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನ್ಗೆ ಈ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಮತ್ತೆ ಆಚೆ ಈಚೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಐ ವಾಂಟ್ ಈ ಟೈಪೇ ಬೇಕು ನನ್ಗೆ ಅಂತಾನೆ ತಗೊಂಡಿದೀನಿ. ಸುಮ್ನೆ ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕೆ ಪೇಶನ್ಸು ಇಲ್ಲ ನನಗೆ, ಬರೋದು ಇಲ್ಲ, ಅದಕ್ಕೋಸ್ಕರ. ಸೊ ಕ್ಯೂಟ್ ಆಗಿದೆ ಅಲ್ಲ, ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಆಸಮ್ ಆಗಿದೆ, ನೋ ಎರಡನೇ ಮಾತು. ಇದು ಒಂದು ನೋಡಿ ಪೆನ್ಸಿಲ್ ಕಟ್ಟಿದೆ. ಇಲ್ಲಿ ಕೆಳಗಡೆ ಸೀಕ್ವೆನ್ಸ್ ತುಂಬಾನೇ ಚೆನ್ನಾಗಿದೆ. ನನಗೆ ಸ್ವಲ್ಪ ಸೈಜ್ ದೊಡ್ಡದಾಗ ಆಯ್ತು, ನಾನು ಅದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ಲೆ ಬೇಕು. ನೋಡಿ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರ್. ಒಳ್ಳೆ ಕಸ ಬಿಸಾಕ್ತಾ ಇದ್ದೀನಿ, ಎತ್ತಿಡ್ಬೇಕಾದ್ರೆ ಇರೋದು. ಆಮೇಲೆ ದುಪ್ಪಟ್ಟ ಒಂದು ಈ ರೀತಿ ಇದೆ. ಆಸಮ್ ಕಲೆಕ್ಷನ್ ಮಾತ್ರ ಇದಂತೂ, ಆಸಮ್ ವೇರ್ ನೋಡಿ ಚೆನ್ನಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನ್ನ ಮಗಂದು. ಇದು ಅಷ್ಟೇ ಸೈಜ್ ತುಂಬಾ ದೊಡ್ಡದಾಗಿರೋದು ತಗೊಂಡ್ಬಿಟ್ಟಿದೀನಿ. ಇದು ಒಂಥರ ಬಟ್ಟೆ ಮೆಟೀರಿಯಲ್ ಚೆನ್ನಾಗಿದೆ ನೋಡಿ, ಮೆಟೀರಿಯಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಾಗ ಹಾಕಿದ್ರೆ ಅವನು ಮುಳುಗೋಗ್ಬಿಡ್ತಾನೆ ನನ್ ಮಗ ಇದ್ರಲ್ಲಿ, ಪರವಾಗಿಲ್ಲ, ದಟ್ಸ್ ಓಕೆ. ಇದು ಒಳಗಡೆ ಟಿ ಶರ್ಟ್ಸ್ ಎಲ್ಲ ಹಾಕ್ಬೋದು ನೋಡಿ, ಈ ರೀತಿ ಬರುತ್ತೆ. ನಾನು ಕೆಲವೊಂದ್ಸಲಿ ಎಲ್ಲ ತುಂಬಾ ಸಲಿ ಅನ್ಕೋತಾ ಇರ್ತೀನಿ, ನಾನು ಇದೆಲ್ಲ ಬಟ್ಟೆ ನನಗ್ ನಾನೇ ತಗೋತಾ ಇದ್ದೀನಲ್ಲ ಇವಾಗ ನನ್ನ ಹಸ್ಬೆಂಡ್ ಇಲ್ದೇ ಇರೋ ಕಾರಣ ಅನ್ಸುತ್ತೆ. ನಾನು ಈ ರೀತಿ ಇದೆಲ್ಲ ನಾನು ತುಂಬಾ ಚೆನ್ನಾಗಿ ಚೂಸ್ ಮಾಡ್ತಾ ಇದ್ದೀನ ನಾನು ನನ್ನ ಮಕ್ಳಿಗೆ ಬಟ್ಟೆನ, ಇಲ್ಲ ನನ್ ಗಂಡ ಏನಾದ್ರು ಇದಿದ್ರೆ ಇನ್ನೂ ಚೆನ್ನಾಗಿರೋ ಚೂಸ್ ಮಾಡ್ತಿದ್ರು, ಆಬ್ವಿಯಸ್ಲಿ ಅವ್ರು ಇನ್ನೂ ಚೆನ್ನಾಗಿರೋ ಚೂಸ್ ಮಾಡ್ತಿದ್ರು. ನಾನು ಅನ್ಕೋತೀನಿ ಕೆಲವೊಂದ್ಸಲಿ, ನಾನೇ ಮನ್ಸಲ್ಲಿ ಹೇಳ್ತಿರ್ತೀನಿ ಅವ್ರಿಗೆ, ರೀ ನಿಂಗೆ ಇಷ್ಟ ಆಗ್ತಿದ್ಯಾ ಡ್ರೆಸ್ಗಳು, ನನ್ ಮಕ್ಳಿಗೆ ನಾನು ತಗೋತಾ ಇರೋದು, ನಮ್ಮ ಮಕ್ಳಿಗೆ ತಗೋತಾ ಇರೋದು ಅಂತ ನಾನೇ ಮಾತಾಡ್ತಾ ಇರ್ತೀನಿ ಮೈಂಡ್ ವಾಯ್ಸ್ ಅಲ್ಲಿ. ಬಟ್ ಏನ್ ಮಾಡ್ತೀರಾ ಅಲ್ವಾ, ಮಗಳಿಗೆ ಈ ತರ ಎಲ್ಲ ನಾನು ಡ್ರೆಸ್ ತಗೊಳಕಂತೂ ಖಂಡಿತ ಬಿಡ್ತಾ ಇರಲ್ಲ. ದಿಸ್ ಈಸ್ ದ ಮೋಸ್ಟ್ ಫೇವ್ರೆಟ್ ಡ್ರೆಸ್ ಆಫ್ ಮೈನ್ ಅಂಡ್ ಮೈ ಡಾಟರ್ ಅಂತ ಹೇಳ್ಬೋದು. ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಡ್ರೆಸ್ಸು ಹಾಕಿದ್ದೆ. ಇವಾಗ ನಾನು ಕೂದಲು ಬೆಳೆಸ್ತಾ ಇರೋದಕ್ಕೂ ಅದಕ್ಕೂ ನನ್ನ ಮಗಳಿಗೆ ಜುಟ್ಟೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ನೋಡಿ. ಹಿಂದೆಗಡೆ ಈ ರೀತಿ ಬರುತ್ತೆ. ಇದ್ರದ್ದು ಅಷ್ಟೇ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಯಾರಾದ್ರೂ ಬೈ ಮಾಡ್ಬೋದು. ಇಲ್ಲಿ ಒಂದೊಂದು ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿದಾರೆ ಗೊತ್ತಾ. ಆಮೇಲೆ ಇದು ಬಂದು ಈ ರೀತಿ ಇದೆ ಫುಲ್ಲು ನೋಡಿ, ಏನು ಡ್ಯಾಮೇಜ್ ಇಲ್ಲ, ಡಿಫೆಕ್ಟ್ ಇಲ್ಲ, ಸಕ್ಕತ್ತಾಗಿದೆ ಪ್ರಾಡಕ್ಟ್. ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನಾವು ಒಂದು ಟೈಯಿಂಗ್ ತರ ಮಾಡ್ಕೊಬೇಕು. ಕಲರೇ ಆಸಮ್, ಇದು ಕಲರು ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 2000 ಇದೆ ಇದರಲ್ಲಿ. ಇದು 2000 ಏನೋ ಇದೆ, ಬಟ್ ಡಿಸ್ಕೌಂಟ್ ಹೋಗಿದೆ. ಎಲ್ಲಾನು ನಿಮಗೆ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ಹಾಕಿರ್ತೀನಿ. ನಾಟ್ ಲಾಸ್ಟ್, ಓಕೆ ಎಲ್ಲಾನು ಕಂಪ್ಲೀಟ್ ಆಗಿದೆ. ಲಾಸ್ಟ್ ಒಂದು ಐಟಮ್ ತೋರಿಸ್ಬಿಡ್ತೀನಿ ನಿಮ್ಗೆ. ಅಯ್ಯೋ ಇದು ಸಿಗ್ತಾ ಇಲ್ಲ. ಓಕೆ, ಇದು ನನಗೆ ಬೇಕಾಗಿರೋಂತಹ ಒಂದು ಪ್ರಾಡಕ್ಟ್. ತುಂಬಾ ದಿವಸದಿಂದ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೆ. ಸೊ ಫೈನಲಿ ತಗೊಂಡಿದ್ದೀನಿ. ತುಂಬಾ ವರ್ಷಗಳಾದ್ಮೇಲೆ ನನ್ನ ಹತ್ರ ಆಕ್ಚುಲಿ ಇದಿತ್ತು, ಅದು ತುಂಬಾ ಹಳೇದಾಗೋಗಿತ್ತು. ಸೊ ಇವಾಗ ಹೊಸ ಅಪ್ಡೇಟ್. ಇವಾಗೆಲ್ಲ ಆ ಸ್ಟೈಲ್ ಎಲ್ಲ ಮಾಡ್ಬೇಕು ಅಂತ ಏನು ಅನ್ಸಲ್ಲ, ಬಟ್ ಟೈಮ್ ಬೇಯಿಂಗ್ ಇರ್ಲಿ ಅಂತ ಅಂದ್ಬಿಟ್ಟು ಒಂದು ಗಾಗಲ್ಸ್ ನಾರ್ ಏವಿಯೇಟರ್ ತಗೊಂಡಿದ್ದೀನಿ ನೋಡಿ. ಈ ರೀತಿ ಬರುತ್ತೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ ನೋಡಿ, ಸಕ್ಕತ್ತಾಗಿದೆ. ಹಾಕೊಂಡ್ರಂತೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿದೆ. ಆಮೇಲೆ ಇದ್ರೊಳಗಡೆ ಒಂದು ವೈಪಿಂಗ್ ಇದು ಕೊಟ್ಟಿದ್ದಾರೆ ಬಟ್ಟೆ.
ಇದ್ರದ್ದು ಪ್ರೈಸ್ ಬಂದು 1800 ಏನೋ ಇದೆ. ಇದು 1800 ಏನೋ ಇದೆ. ಚೆನ್ನಾಗಿದೆ ಅಲ್ಲ, ನಾಟ್ ಆಡ್ ಬಟ್ ಕ್ಯೂಟ್. ತುಂಬಾ ವರ್ಷಗಳಾಯ್ತು ಬಿಡಿ ನಾನು ಈ ತರ ಎಲ್ಲ ಸ್ಟೈಲು ಇದೆಲ್ಲ ಮಾಡೋದಕ್ಕೆ. ಇವಾಗ ನನ್ಗೆ ಇಂಟ್ರೆಸ್ಟ್ ಇಲ್ಲ, ತಾಳ್ಮೆ ಇಲ್ಲ, ಪೇಶನ್ಸ್ ಇಲ್ಲ. ಬಟ್ ಇಟ್ಸ್ ಕ್ಯೂಟ್. ಬೆಳಗ್ಗೆ ಹೊತ್ತು ನನ್ನ ಮಗಳನ್ನ ಸ್ಕೂಲಿಗೆ ಬಿಡಕ್ ಹೋಗ್ತೀನಲ್ಲ, ಅವಾಗ ಧೂಳಾಗುತ್ತೆ. ಅಂಡ್ ಆಚೆ ಈಚೆ ಹೋದಾಗ ಬೇಕೇ ಬೇಕು ಅಂತಾನೆ ಗಾಡಿ ಎಲ್ಲ ಓಡಿಸ್ತಾ ಇರ್ತೀನಲ್ಲ, ಅವಾಗ ಬೇಕು ಅಂತ ತಗೊಂಡಿದೀನಿ. ಇದು ಸಮಥಿಂಗ್ 1800 ಅಂತ ಅಂದ್ರೆ 700 ಸಮಥಿಂಗ್ ಏನೋ ಬಿದ್ದಿದೆ ಇದು. ಇದನ್ನ ಸೇಫ್ ಆಗಿ ಎತ್ತಿಡ್ಬೇಕು. ನನ್ನ ಮಕ್ಕಳು ನೋಡಿದ್ರೆ ಅಷ್ಟೇ ಇದ್ರ ಕತೆ. ಓಕೆ, ಇದೆಲ್ಲ 19 ಐಟಮ್ಸ್. ನೋಡ್ತೀನಿ ಏನಾದ್ರೂ ಮಿಸ್ ಮಾಡಿದೀನಾ ಅಂತ ಅನ್ಬಿಟ್ಟು. ಓಕೆ, ದಟ್ಸ್ ಆಲ್. 19 ಐಟಮ್ಸ್ ಪರ್ಚೇಸ್ ಮಾಡಿದೀನಿ. ಹೆಂಗೆ ಏನು ಅಂತ ಹೇಳ್ತೀನಿ. ಇದು ಹೆಂಗೆ ತಗೊಂಡೆ, ಎಲ್ಲಿಂದ ಬಂತು, ಏನು ಎತ್ತ ಅಂತಂದ್ರೆ, ಫಸ್ಟಿಗೆ ಯೂಟ್ಯೂಬ್ ಕಡೆಯಿಂದ ಬಂದಿದ್ದು ಅಂತ ನಾನು ನಿಮಗೆ ಹೇಳಿದೀನಿ. ಯೂಟ್ಯೂಬರ್ ಏನು ಕೊಟ್ರು ಅಂತಂದ್ರೆ, ಈ 10,000 ಫಾಲೋಯರ್ಸ್ ಮೇಲ್ ಯಾರಿಗಾಗಿರುತ್ತೆ ಅವರಿಗೆಲ್ಲ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅನ್ಬಿಟ್ಟು, ಶಾಪಿಂಗ್ ಅಂತ ಅನ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ. ಅದ್ ಯಾರೆಲ್ಲ ಯೂಸ್ ಮಾಡ್ತಿಲ್ಲ ಖಂಡಿತ ಮಾಡಿ, ನಿಮ್ಗೂ ಕೂಡ ಈ ಆಪರ್ಚುನಿಟಿ ಸಿಗುತ್ತೆ. ಅಂಡ್ ನನಗೆ ಯೂಟ್ಯೂಬ್ ಕಡೆಯಿಂದ ಫ್ಲಿಪ್ಕಾರ್ಟ್, ಮಿಂತ್ರಾ ಅವರು ನನಗೆ ಅಪ್ರೋಚ್ ಮಾಡಿದ್ರು. ಈ ರೀತಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗು ನಿಮ್ಮ ವಿಡಿಯೋಸ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ನೀವು ಹಾಕೊಂತ ಹೋದ್ರೆ ಅಂಡ್ ನಮಗೂ ಕೂಡ ರೆಫರ್ ಮಾಡಿದ್ರೆ ನಾವು ನಿಮ್ಗೆ ಒಂದು ವರ್ತ್ ಆಫ್ ರೆಫರಲ್ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನನಗೆ ಓಚರೇ ಕೊಡ್ತೀವಿ, ಇಲ್ಲ ಕ್ಯಾಶ್ ಕೊಡ್ತೀವಿ, ಅಮೌಂಟ್ ಕೊಡ್ತೀವಿ, ಆ ರೀತಿ ಏನು ಹೇಳಿರ್ಲಿಲ್ಲ. ಬಟ್ ನೀವು ಹಾಕೊಂತ ಹೋಗ್ಬೇಕು ಅಫಿಲಿಯೇಟ್ ಮಾರ್ಕೆಟಿಂಗು, ನಿಮ್ಗೆ ಅದರಲ್ಲಿ ಪ್ರಾಫಿಟ್ ಇದ್ದೇ ಇರುತ್ತೆ, ಮಿಸ್ ಮಾಡಬೇಡಿ ಆಪ್ಷನ್ ಅಂತ ಅಂದ್ಬಿಟ್ಟು. ಇದು ಯೂಟ್ಯೂಬ್ ಅವರು ಮಾರ್ಕೆಟಿಂಗ್ ಏಜೆನ್ಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋದು. ಮಾರ್ಕೆಟಿಂಗ್ ಏಜೆನ್ಸಿ ಅವರು ನಮ್ಮಂತ ಯೂಟ್ಯೂಬರ್ಸ್ ನ ಕಾಂಟ್ಯಾಕ್ಟ್ ಮಾಡಿದಾಗ ನಾವ್ ಅದಕ್ಕೆ ಓಕೆ ಅಂತ ಅಂದಾಗ ಅವ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದು ಇದು ಏನೇನೋ ಇರುತ್ತೆ. ಆ ಒಂದು ಮೂಲಕ ನಾನು ಪಾಸ್ ಆಗಿರೋ ಕಾರಣ 1 ತಿಂಗಳು ನಾನು ಸತತವಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಭಾಗವಹಿಸಿದ್ದೆ. ಅಂಡ್ ಕೆಲವೊಂದು ಅಷ್ಟು ನಾನು ಶಾಪಿಂಗ್ ಪ್ರಾಡಕ್ಟ್ಸ್ ನ ಜಸ್ಟ್ ಅವ್ರು ಹೇಳ್ತಾರೆ ಫ್ಲಿಪ್ಕಾರ್ಟ್ ಅವ್ರದೇ ಹಾಕ್ಬೇಕು, ಮಿಂತ್ರಾದೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಈ ಮಿಂತ್ರಾ ಮತ್ತೆ ಫ್ಲಿಪ್ಕಾರ್ಟ್, ಮೀಶೋ ಯಾರೇ ಆಗಿರ್ಬೋದು ಅವ್ರಿಗೆ ಟೈಅಪ್ ಆಗಿರ್ತಾರೆ. ಹಂಗಾಗ್ಬಿಟ್ಟು ನನಗೆ ಫ್ಲಿಪ್ಕಾರ್ಟ್ ಅವರು ಅಪ್ರೋಚ್ ಮಾಡಿದ್ರು. ಆ ಪರ್ಟಿಕ್ಯುಲರ್ ಆಪ್ ಬ್ರ್ಯಾಂಡ್ ಏನಿದೆ ಹೇಳಿದಾಗ ನಾನು ಒಂದಷ್ಟು ಜನನ ರೆಫರ್ ಮಾಡಿದ್ದೆ. ಹಂಗೆ ನಾನು ಕೂಡ ಅದರಲ್ಲಿ ಕೆಲಸ ಮಾಡಿದ ಕಾರಣ ನನಗೆ 1 ತಿಂಗಳಾದ್ಮೇಲೆ ಸರ್ಪ್ರೈಸ್ ಆಗಿ 7,500 ವರ್ತ್ ಆಫ್ ರುಪೀಸ್ ಮಿಂತ್ರಾ ಓಚರ್ ಸಿಕ್ತು ನನಗೆ. ಅದರಿಂದ ಶಾಪ್ ಮಾಡಿರೋ ಅಂತದ್ದು. ಅಂಡ್ ಎಕ್ಸ್ಟ್ರಾ ಒಂದು 7,500 ಫುಲ್ ಶಾಪ್ ಮಾಡ್ಬಿಟ್ಟೆ. ಅದರಲ್ಲಿ ಎಕ್ಸ್ಟ್ರಾ ಒಂದು 163 ರುಪೀಸ್ ಏನೋ ಬಿತ್ತು. ಅದು ನಮ್ ಎಕ್ಸ್ಟ್ರಾ ನಾವು ಏನೇ ಶಾಪ್ ಮಾಡ್ತೀವಿ ಅಂತ ಅಂದ್ರು ಅದು ನಮ್ ಕೈಯಿಂದ ಹಾಕೋಬೇಕು. ಆಫ್ಟರ್ ಓಚರ್ ಅಲ್ಲೂ ಸಮಥಿಂಗ್ ಏನೋ ಕೂಪನ್ ಡಿಡಕ್ಷನ್ ಮತ್ತೆ ಅದರೊಳಗಡೆ ಏನೇನೋ ಇರುತ್ತಲ್ಲ ಡಿಸ್ಕೌಂಟ್ಸ್, ಅದೆಲ್ಲ ಹೋಗಿನೇ ನನಗೆ ಇಷ್ಟು ಪ್ರಾಡಕ್ಟ್ ವರ್ತಿಯಾಗಿ ಸಿಕ್ತು. ನನ್ನ ಒಂದು ಹಾರ್ಡ್ ವರ್ಕ್ ಅಂತಾನೆ ಹೇಳ್ಬೋದು. ಇದೆಲ್ಲ ಏನು ಅಷ್ಟು ಸುಲಭವಾಗಿ ಸಿಗಲ್ಲ. ಓಕೆನಾ. ಅಂಡ್ ಇನ್ನ ಒಂದು ವೋಚರ್ ಇದೆ, ಇದು ಎಲ್ಲ ಮಿಂತ್ರಾ ಇಂದ ಬಂದಿರೋದು. ಓಕೆನಾ. ನೆಕ್ಸ್ಟ್ ಇನ್ನ ಒಂದು ಫ್ಲಿಪ್ಕಾರ್ಟ್ ಇಂದ ಇನ್ನ ಒಂದು ವೋಚರ್ ಕಳಿಸ್ತಾರಂತೆ, ಅದು ವರ್ತ್ ಆಫ್ 2,500 ರುಪೀಸ್. ಅದಿನ್ನ ಬಂದಿಲ್ಲ ನನಗೆ. ಬಂದ್ಮೇಲೆ ಅದ್ರಲ್ಲಿ ನಾನು ಏನ್ ತಗೋತೀನಿ, ಅದ್ರಲ್ಲಿ ಏನ್ ಶಾಪ್ ಮಾಡ್ತೀನಿ ಕಂಪ್ಲೀಟ್ ತೋರಿಸ್ತೀನಿ. ಸೊ ಯೂಟ್ಯೂಬ್ ಇಸ್ ನಾಟ್ ಜಸ್ಟ್ ಹಿಂಗಂದ್ರೆ ಅದಾಗಲ್ಲ. ನಾವ್ ಅದ್ರಲ್ಲಿ ಕೆಲಸ ಮಾಡ್ಬೇಕು, ನಮ್ಮನ್ನ ರೆಕಗ್ನೈಸೇಷನ್ ಮಾಡ್ತಾರೆ. ಅವಾಗ ಈ ತರ ಮಾರ್ಕೆಟಿಂಗ್ ಏಜೆನ್ಸಿ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಫ್ಲಿಪ್ಕಾರ್ಟ್, ಮಿಂತ್ರಾ ತುಂಬಾ ಒಳ್ಳೊಳ್ಳೆ ಆಪ್ಸ್ ಬ್ರ್ಯಾಂಡ್ಸ್ ಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಈ ರೀತಿ ಒಂದು ಒಳ್ಳೊಳ್ಳೆ ಆಫರ್ಗಳು, ಏನಂತಾರೆ, ಒಂದು ಆಪರ್ಚುನಿಟಿಗಳು ಗ್ರಾಬ್ ಮಾಡ್ಕೋಬಹುದು. ನಾವು ಸುಮ್ನೆ ಕುತ್ಕೊಂಡ್ರೆ ಏನು ಸಾಧ್ಯ ಇಲ್ಲ. ಸೊ ಇದೆಲ್ಲ ನನಗೆ ಬಂದಿರೋದು ತುಂಬಾನೇ ಖುಷಿ ಆಯ್ತು. ನನಗೆ ರೈಟ್ ಟೈಮ್ ಅಲ್ಲಿ ಬಂದಿದೆ ನನ್ಗೆ. ಅಂಡ್ ಇದನ್ನೆಲ್ಲ ಮನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಅವರೇ ಫಸ್ಟೇ ವೋಚರ್ ಅಂತ ಹೇಳಿದ್ರು. ಫಸ್ಟೇ ಹೇಳಿರ್ಲಿಲ್ಲ ಅವರು ಏನ್ ಕೊಡ್ತೀವಿ ಏನು ಎತ್ತ ಅಂತ ಅನ್ಬಿಟ್ಟು. ಬಟ್ ಕೆಲಸ ಮಾಡೋದಂತೂ ನಾನು ಮಾಡಿದೀನಿ. ಬಂದಿದ್ದು ತುಂಬಾನೇ ಖುಷಿ ಆಯ್ತು ನನ್ಗೆ. ನೀವ್ ಹೇಳ್ಬೇಕು ಹೆಂಗಿದೆ ಪ್ರಾಡಕ್ಟ್ಸ್ ಏನು ಎತ್ತ ಅಂತ ಅನ್ಬಿಟ್ಟು. ಲಿಂಕ್ ನ ಖಂಡಿತ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ, ಯಾರು ಕೂಡ ಮಿಸ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಅಪ್ಡೇಟ್ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಇನ್ನ
ಇನ್ನ ಏನೇನೆಲ್ಲ ಶಾಪ್ ಮಾಡ್ತೀನಿ ಅದು ಕೂಡ ನಿಮ್ಗೆ ಖಂಡಿತ ನಾನು ತೋರಿಸ್ತೀನಿ. ತುಂಬಾನೇ ವರ್ತಿ ಅಂತಾನೆ ಹೇಳ್ಬೋದು. ಆದ್ರೆ ಮಕ್ಳ ಸೈಜ್ ಮಾತ್ರ ಸಿಕ್ಕಾಪಡೆ ದೊಡ್ಡ ತಗೋಬಿಟ್ಟಿದೀನಿ. ಒಂದು 3-4 ನನ್ ಮಗಂಗಂತೂ ಕಂಪ್ಲೀಟ್ ಎಲ್ಲ ದೊಡ್ಡ ತಗೋಬಿಟ್ಟಿದೀನಿ ನಾನು. ಬಟ್ ಇರ್ಲಿ, ಬೆಳೆಯೋ ಮಕ್ಳಲ್ವಾ, ಇಟ್ಸ್ ಓಕೆ, ಏನು ಪರವಾಗಿಲ್ಲ. ನನಗ್ ಫೇವ್ರೆಟ್ ಆಗಿರೋ ಅಂತದ್ ಯಾವ್ದಾದ್ ಹೇಳಿ, ಈ ಗಾಗಲ್ಸ್ ಮತ್ತೆ ನನ್ನ ಮಗಳದ್ ಇದು, ಮತ್ತೆ ಇದು ರಸ್ಟ್ ಆರೆಂಜ್ದು. ನನ್ ಮಗಂದು ಬೋ ಇತ್ತಲ್ಲ ಅದು. ಅಷ್ಟೇ, ನನ್ಗೆ ಇಷ್ಟ ಐಟಮ್ಸ್ ತುಂಬಾನೇ ಫೇವ್ರೆಟ್ ಅಂತ ಹೇಳ್ಬೋದು. ನಿಮಗ್ ಯಾವ್ದು ಇಷ್ಟ ಆಯ್ತು ಹೇಳಿ. ಅಂಡ್ ಇದನ್ನೆಲ್ಲ ನಾನು ಪ್ರಾಡಕ್ಟ್ ನ ಬೇಕಿದ್ರೆ ನಾನು ಶಾರ್ಟ್ಸ್ ಅಲ್ಲೂ ಕೂಡ ಹಾಕ್ತೀನಿ. ಲಿಂಕ್ ನ ನೀವು ಅಲ್ಲಿಂದನೂ ಹೋಗಿ ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಏನ್ ಗೊತ್ತಾ, ಯೂಟ್ಯೂಬ್ ಅವರು ಒಂದು ಏನ್ ಹೇಳ್ತಾರೆ, ಸೊ ಇದೆಲ್ಲ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೆಂಗೆ ಏನು ಅದೆಲ್ಲ ವಿಚಾರಗಳು ಬೇಕು ಅಂತಂದ್ರೆ ಖಂಡಿತ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ನೀವು ಕೂಡ ಈ ಆಪರ್ಚುನಿಟಿನ ಪಡ್ಕೋಬಹುದು, ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ವಿಡಿಯೋನ ವಾಚ್ ಮಾಡಿರೋದಕ್ಕೆ. ಥ್ಯಾಂಕ್ ಯು.